ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಇನ್ನೊಂದು ಬಿಗ್ಗೆಸ್ಟ್ ಫ್ಲವರ್ ಶೋನ ನಮ್ಮ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದಾರೆ ವೀಕ್ಷಕರೇ. ಆ ಫ್ಲವರ್ ಶೋ ನಡೀತಾ ಇರೋದು ನಮ್ಮ ಕಬ್ಬನ್ ಪಾರ್ಕಲ್ಲಿ. ನೀವು ಲಾಲ್ ಬಾಗಲ್ಲಿ ಗಣರಾಜ್ಯೋತ್ಸವ ಆಗಲಿ ಅಥವಾ ಇಂಡಿಪೆಂಡೆನ್ಸ್ ಡೇ ಆಗಲಿ ನೀವು ಈ ಫ್ಲವರ್ ಶೋನ ನೋಡಿರ್ತೀರ. ಈ ಕಬ್ಬನ್ ಪಾರ್ಕಲ್ಲಿ ಅದು ಕೂಡ ಈ ವರ್ಷ ತುಂಬ ಜೋರಾಗಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಇದು 4th ಟೈಮು ಫ್ಲವರ್ ಶೋನ ಅಲ್ಲಿ ಆರ್ಗನೈಸ್ ಮಾಡ್ತಿರೋದು. ಲಾಸ್ಟ್ 3 ಇಯರ್ ಇದು ಅಷ್ಟು ನೋಟಿಸ್ ಮಾಡಿರಲಿಲ್ಲ. ಈಗ ಈ ಸರಿ ತುಂಬ ಚೆನ್ನಾಗಿ ಅವರು ಆರ್ಗನೈಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದೂ ತುಂಬ ದೊಡ್ಡದಾಗಿ ತುಂಬ ಡಿಫ್ರೆಂಟ್ ಥೀಮ್ಸಲ್ಲಿ ಈ ಸರಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಥೀಮ್ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡುವ ಪ್ರಯುಕ್ತ ಮತ್ತು ಕನ್ನಡದ ಬಗ್ಗೆ ಹೆಚ್ಚಿಗೆ ಮೂಡ್ಸೋಕ್ಕೋಸ್ಕರ ಅವರು ಕನ್ನಡದೆಲ್ಲ ಡಿಫ್ರೆಂಟ್ ಥೀಮ್ಗಳಾಗಿ ಒಂದೊಂದು ಫ್ಲವರ್ ಶೋನ ಮಾಡಿದ್ದಾರೆ ವೀಕ್ಷಕರೇ. ಮಕ್ಕಳಿಗೆಲ್ಲ ಆಗಲಿ ಡಾಲ್ಫಿನ್ನು, ಟ್ರ್ಯಾಕ್ಟರ್ಸು, ಹುಲಿ, ಚಿರತೆ, ಆ ಥರ ಎಲ್ಲ ಥರದ ಥೀಮ್ಗಳು, ಆನೆ, ಏರೋಪ್ಲೇನು, ಆ ಥರ ಪ್ರತಿಯೊಂದು ಥೀಮ್ಗಳು ಇರೋಂಥ ಒಂದು ಫ್ಲವರ್ ಶೋನ ನಮ್ಮ ಕಬ್ಬನ್ ಪಾರ್ಕಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಇದರ ಡೇಟ್ ಬಂದ್ಬಿಟ್ಟು ವೀಕ್ಷಕರೇ ಡಿಸೆಂಬರ್ ಅಂದರೆ ನವಂಬರ್ 27 ಡಿಸೆಂಬರ್ 7 ತನಕ ಈ ಫ್ಲವರ್ ಶೋ ನಮ್ಮ ಕಬ್ಬನ್ ಪಾರ್ಕಲ್ಲಿ ಇರುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ನಮ್ಮ ಕಬ್ಬನ್ ಪಾರ್ಕ್ ಗೊತ್ತಿರುತ್ತೆ. ವಿಧಾನಸೌಧದಿಂದ ಪಕ್ಕದಲ್ಲೇ, ವಿಧಾನಸೌಧದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರೋದೆ ಈ ಕಬ್ಬನ್ ಪಾರ್ಕ್ ವೀಕ್ಷಕರೇ. ಪ್ರತಿಯೊಬ್ಬರು ನೀವು ವಿಧಾನಸೌಧನ ಲೊಕೇಶನ್ ಹಾಕೊಂಡೋದ್ರೆ ಅಥವಾ ಕಬ್ಬನ್ ಪಾರ್ಕ್ ಲೊಕೇಶನ್ ಹಾಕೊಂಡೋದ್ರೆ ತುಂಬ ಬಸ್ಸಸ್ಗಳು ಒಂದು 3 ಕಿಲೋಮೀಟ್ರು ಇದರಿಂದ ನಮ್ಮ ಮೆಜೆಸ್ಟಿಕ್ಕಿಂದನೂ ಕೂಡ ಒಂದು 2 3 ಕಿಲೋಮೀಟರ್ ಇರುತ್ತೆ ಅಷ್ಟೇ. 2 ಕಿಲೋಮೀಟರ್ ಅಂದ್ಕೊಳ್ತೀನಿ ಮೆಜೆಸ್ಟಿಕ್ಕಿಂದ. ತುಂಬಾ ಹತ್ತಿರ ವೀಕ್ಷಕರೇ. ಯಾರೇ ಪ್ಲ್ಯಾನ್ ಮಾಡೋದಿದ್ರು ನೀವು ಈ ಕಬ್ಬನ್ ಪಾರಿಗೆ ಈ ಸರಿ ಮಾತ್ರ ಮಿಸ್ ಮಾಡಲೇಬೇಡಿ ವೀಕ್ಷಕರೇ. ಎಂಟ್ರಿ ಫೀಸ್ ಬಂದ್ಬಿಟ್ಟು ವೀಕ್ಷಕರೇ ವಯಸ್ಕರಿಗೆ ಅಂದರೆ 18 ಇಯರ್ಸ್ ಆದರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅಂದರೆ ಆಲ್ಮೋಸ್ಟ್ 15 ಅಥವಾ 18 ವಯಸ್ಕರಿಗೆ ಅವ್ರು ಹೇಳಿರೋದು 30 ರೂಪಾಯಿ. ಸ್ಕೂಲ್ ಮಕ್ಕಳಿಗಳಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅವ್ರು ಹೇಳಿರೋದು 10 ರೂಪಾಯಿ ಅಂತ. ಬಟ್ ಸ್ಕೂಲ್ ಯೂನಿಫಾರ್ಮ್ ಯಾರ್ಯಾರು ಹಾಕೊಂಬರ್ತಾರೆ ಸ್ಟೂಡೆಂಟ್ಸ್ಗಳು ಅವ್ರಿಗೆಲ್ಲರಿಗೂ ವೀಕ್ಷಕರೇ ಫ್ರೀ. ಇದು ಆ್ಯಕ್ಚುಲಿ ಫ್ರೀ ಎಂಟ್ರಿ ಇರುತ್ತೆ. ಮೇಕ್ ಶೋರ್ ದಟ್ ನೀವು ಯಾರೇ ಹುಡುಗರದ್ದು ಒಂದು 4-5 ಜನ ಗ್ರೂಪ್ ಹೋದ್ರೂ ಅಥವಾ ಯಾರ್ಯಾರು ಸ್ಟೂಡೆಂಟ್ಸ್ಗಳು ಹೋಗ್ತಾ ಇದ್ರೆ ನೀವು ಪ್ಲೀಸ್ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡೋಗಿ, ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ಯಾರ್ಯಾರು ನೀವು ವೀಕೆಂಡು ಏನಾದ್ರು ಕಣ್ಣು ತುಂಬ್ಕೋಬೇಕು, ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೋ ಈ ಫ್ಲವರ್ ಶೋಗೆ ಮಿಸ್ ಮಾಡಬೇಡಿ ವೀಕ್ಷಕರೇ. ಈ ಫ್ಲವರ್ ಶೋ ಈ ಸರಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಹೋಗಿ ಅಷ್ಟು ಚೆನ್ನಾಗಿ ಒಂದು ಹಾಫ್ ಡೇ ಆಗಲಿ 1 ಡೇ ಆಗಲಿ ಎಂಜಾಯ್ ಮಾಡ್ಬೋದು. ಕಬ್ಬನ್ ಪಾರ್ಕಲ್ಲಿ ಸ್ಟಾಲ್ಗಳು ಕೂಡ ಇರ್ತವೆ, ಅಲ್ಲೂ ಕೂಡ ಫುಡ್ಡು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಪ್ರತಿಯೊಂದನ್ನು ನೀವು ನೋಡಿಕೊಂಡು ಸಂಜೆ ಮನೆಗೆ ಬರ್ಬೋದು ವೀಕ್ಷಕರೇ. ಕಬ್ಬನ್ ಪಾರ್ಕು ಮೆಜೆಸ್ಟಿಕ್ ನಿಯರ್ ಇರೋದ್ರಿಂದ ನೀವು ತುಂಬ ಜನ ಹೋಗಿ ಇದಕ್ಕೆ ಪಾಲ್ಗೊಳ್ಬೋದು. ಆ್ಯಕ್ಚುಲಿ ಟೈಮಿಂಗ್ಸ್ ಬಂದ್ಬಿಟ್ಟು ವೀಕ್ಷಕರೇ ಎವ್ರಿ ಡೇ 7 AM ಸ್ಟಾರ್ಟ್ ಆಗಿ 6 PM ಇದು ಫಿನಿಶ್ ಆಗುತ್ತೆ ವೀಕ್ಷಕರೇ. ಕಬ್ಬನ್ ಪಾರ್ಕ್ ಫ್ಲವರ್ ಶೋ ತುಂಬ ವೆರೈಟಿಯಾಗಿ ಈ ಥರ ನಮ್ಮದು ಕನ್ನಡ ರಾಜ್ಯೋತ್ಸವ ನಂಬರ್ ಇತ್ತಲ್ಲ ಮತ್ತು ಮಕ್ಕಳ ದಿನಾಚರಣೆ ನವಂಬರಲ್ಲಿ ಇರುತ್ತೆ, ಅದ್ರ ಪ್ರಯುಕ್ತವಾಗಿ ಈ ಪ್ರತಿಯೊಂದನ್ನು ಥೀಮ್ನ ಡಿಸೈನ್ ಮಾಡಿದ್ದಾರೆ. ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಅಥವಾ ಕನ್ನಡ ರಾಜ್ಯೋತ್ಸವ ಕನ್ನಡದ ಬಗ್ಗೆ ಜಾಸ್ತಿ ಜನಕ್ಕೆ ಅದ್ರ ಬಗ್ಗೆ ವಿಶೇಷತೆ, ಅದ್ರ ಬಗ್ಗೆ ಏನೇನು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡೋ ಒಂದು ಸಲುವಾಗಿ ತುಂಬ ಚೆನ್ನಾಗಿ ಅದ್ರ ರಿಲೇಟೆಡ್ ಥೀಮಲ್ಲಿ ಆ ಫ್ಲವರ್ ಇದನ್ನು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಂದೂ ಅಷ್ಟು ಚೆನ್ನಾಗಿ 11 ಡೇಸ್ ಇರುತ್ತೆ. ನೀವು ಯಾವ ಡೇನಾದ್ರು 1 ಡೇ ಹೋಗಿ ಇದನ್ನು ಕಣ್ಣು ತುಂಬ್ಕೊಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಮಾಹಿತಿನ ನಾನು ನನ್ನ ಚಾನಲ್ ಮುಖಾಂತರ ಯಾರ್ಯಾರು ನೀವು ಹೋಗ್ತಾ ಇದ್ದೀರ ಫ್ಲವರ್ ಶೋಗೆ ಪ್ರತಿಯೊಂದು ಟೈಮಿಂಗ್ಸ್ ಆಗಲಿ, ಇದು ಯಾವತ್ತಿಂದ ನವಂಬರ್ 27 ಡಿಸೆಂಬರ್ 7 ತನಕ ಡೇಟು, ಟೈಮಿಂಗ್ 7 AM to 6 PM ಈವ್ನಿಂಗು. ಲೊಕೇಶನ್ನು ಕಬ್ಬನ್ ಪಾರ್ಕು ವಿಧಾನಸೌಧ ಪಕ್ಕದಲ್ಲೇ ಇರೋದ್ರಿಂದ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕು ನೀವು ನೋಡಿಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ. ಯಾವಾಗ ಫ್ಲವರ್ ಶೋ ಇದನ್ನು ಗೊತ್ತಾಗಲ್ಲ, ಒಂದೊಂದು ಇನ್ಫಾರ್ಮೇಷನ್ನು ಫ್ಲವರ್ ಶೋಗಳು ಯಾವಾಗ ಸ್ಟಾರ್ಟ್ ಆಗ್ತವೆ, ಎಲ್ಲಿ ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಪ್ರತಿಯೊಬ್ಬರು ಆ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಕೂಡ ಈ ಸರಿ ಪ್ರತಿಯೊಬ್ಬರು ಕೂಡ ನಮ್ಮ ಕಬ್ಬನ್ ಪಾರ್ಕಲ್ಲಿ ನಡೆಯುವಂತಹ ಲಾಲ್ ಬಾಗ್ದಲ್ಲಿ ಅಷ್ಟು ಜೋರಾಗಿ ನೋಡಿರ್ತೀರ, ಕಬ್ಬನ್ ಪಾರ್ಕ್ದು ನೋಡಿ ಸ್ವಲ್ಪ ಆನಂದಿಸ್ಕೊಳ್ಳಿ. ಮತ್ತು ತುಂಬ ಇದೇ ಥರ ಜೋರಾಗಿ ಪ್ರತಿ ವರ್ಷವೂ ಮಾಡ್ತಾ ಇರಲಿ ಅಂತ ಅಂದ್ಕೊಂಡು ತುಂಬ ಜನ ಭೇಟಿ ನೀಡಿದ್ರೆ ಅವರಿಗೂ ಒಂಥರ ಖುಷಿ ಇದಾಗುತ್ತೆ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಆಯೋಜನೆ ಮಾಡ್ತಾರೆ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.